ಸಾಮಾನ್ಯ ಮನುಷ್ಯನು ಕೂಡ ಎಲ್ಲರೊಂದಿಗೆ ಬೆರೆತು ಸಹಬಾಳ್ವಿಕೆ ಮಾಡಬೇಕೆನ್ನುವುದು 12ನೇ ಶತಮಾನದ ಬಸವಣ್ಣನವರ ಕನಸಾಗಿತ್ತು. ಕಟ್ಟಕಡೆಯ ಜಾತಿಯ ಮನುಷ್ಯರು ಕೂಡ ಎಲ್ಲರಂತೆ ಇರಬೇಕು ಅನ್ನುವ ಮಹದಾಸೆಯಿಂದ ಶಿವಶರಣರು ತಮ್ಮ ಅನುಭವದ ಮಾತುಗಳನ್ನು ವಚನಗಳ ಮೂಲಕ ಜನರನ್ನ ಜಾಗೃತಿ ಮಾಡಿದ್ದಾರೆಂದು ಅಪರ ಜಿಲ್ಲಾಧಿಕಾರಿ ಗೀತಾ ಸಿಡಿ ಹೇಳಿದರು. ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಂಸ್ಕೃತ ಭವನದಲ್ಲಿ ಹಮ್ಮಿಕೊಂಡ ಶ್ರೀ ಸಿದ್ದರಾಮೇಶ್ವರ ಜಯಂತಿಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರು ವೇಷವ ಧರಿಸಿ ಫಲವೇನವಯ್ಯ ವೇಷದಂತೆ ಆಚರಣೆ ಇಲ್ಲದಿದ್ದಾಗ ಎನ್ನುವ ವಚನ ಸಾರಿ ಹೇಳಿದ 12ನೇ ಶತಮಾನದ ಖ್ಯಾತ ಶಿವಶರಣರು ವಚನಕಾರರಾಗಿದ್ದರು. ಭೋವಿ ವಡ್ಡರ ಸಮಾಜದವರು ಶ್ರಮಜೀವಿಗಳು, ಕಾಯಕದಿಂದ ತಮ್ಮ ಬದುಕನ್ನು ಕಟ್ಟಿಕೊಂಡವರು. ಅಂಥ ಸಮಾಜದ ಗುರುಗಳಾದ ಶ್ರೀ ಸಿದ್ದರಾಮೇಶ್ವರರು ಬಸವ ತತ್ವದ ವೈಚಾರಿಕ ಚಿಂತನೆಯಲ್ಲಿ ಅರಳಿದ ಅವರು ಉಪದೇಶಿಸಿರುವ ಜ್ಞಾನ ಸಂದೇಶಗಳನ್ನು ಅವಲೋಕನ ಮಾಡಿಕೊಳ್ಳುವುದರ ಮೂಲಕ ಅವುಗಳನ್ನು ತನ್ನ ಮನಗಳಲ್ಲಿ ಕ್ರಿಯಾತ್ಮಕವಾಗಿ ರೂಪಿಸಿಕೊಳ್ಳುವ ಪ್ರಯತ್ನದೊಂದಿಗೆ ಅವರಿಗೆ ಸಲ್ಲಿಸುವ ನಮನ ನಿಜಕ್ಕೂ ಅರ್ಥಪೂರ್ಣ ಎನಿಸುತ್ತದೆ ಎಂದರು. ಬಾಂಧವರೆಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಗಣ್ಯರು ಎಲ್ಲ ವಚನಕಾರರು, ಎಲ್ಲ ಸಾಮಾನ್ಯ ಮನುಷ್ಯ, ಎಲ್ಲ ಜಾತಿ, ಕಟ್ಟಕಡೆಯ ಜಾತಿ ಅಂತ ನಾವೇನು ಗುರುತಿಸ್ಕೊಂಡಿದ್ದೀವಲ್ಲ, ಆ ಜಾತಿಗೂ ಸಹ ಒಂದು ಮಾನ್ಯತೆ ಸಿಕ್ಕು ಸಾಮಾನ್ಯನೂ ಸಹ ಎಲ್ಲರೊಂದಿಗೆ ಬೆರೆತು ಸಹಜೀವನ ಮಾಡಿಕೊಡ್ಲಿಕ್ಕೆ ಬಸವಣ್ಣನವರ 12ನೇ ಶತಮಾನ ನಮಗೆ ಒಂದು ಅವಕಾಶ ಕೊಡ್ತು. ಆ ಸಮಯದಲ್ಲಿ ಸಾಕಷ್ಟು ವಚನಕಾರರು ಹುಟ್ಕೊಂಡ್ರು. ಅವರ ಅನುಭವದ ಮೇರೆಗೆ ನಾವು ಅವರ ಅನುಭವವನ್ನು ವಚನದ ಮೂಲಕ ಸಾರ್ವಜನಿಕರಿಗೆ ತಿಳಿಸಿಕೊಟ್ರು. ಅದರಂತೆ ನಾವು ಸಿದ್ದರಾಮೇಶ್ವರರ ಕುರಿತು ನಾವು ನೋಡ್ತಾ ಹೋದಾಗ ಅವರು ಸಹ ಸಣ್ಣ ಬಾಲ್ಯಾವಸ್ಥೆಯಲ್ಲಿ ಎಲ್ಲ ಮಕ್ಕಳೇನಿದ್ದಾರಲ್ಲ ಹಾಗೆ ಹುಟ್ಟುತ್ತಾರೆ. ಒಂದು ವಯಸ್ಸಿನ ತಂದೆ ತಾಯಿಗಳಿಗೆ ವಯಸ್ಸಾಗಲಿ ಈ ಮಗು ಹುಟ್ಟುತ್ತೆ, ಬರ್ತಾರೆ, ಮಗು ಸಣ್ಣ ಮಕ್ಕಳಿಗೆ ಬೆಳೆಯುತ್ತೆ. ಹಾಗೆ ವಯಸ್ಸಾಗ್ತಾ ಆಗ್ತಾ ಅವರ ಒಂದೊಂದು ಏನು ಪವಾಡಗಳು ಶುರು ಆಗ್ತವೆ. ಅವರು ಒಂದು ವಚನದಲ್ಲಿ ಈ ರೀತಿ ಹೇಳ್ತಾರೆ, ಅದೇನು ಓದ್ತಾ ನನಗೆ ಬಹಳ ಇಷ್ಟವಾದಂಥ ಮತ್ತು ಈಗಿನ ಕಾಲಕ್ಕೆ ಪ್ರಸ್ತುತವಾದಂಥ ವಚನ ಅಂತ ಅನಿಸ್ತು. ಆ ವಚನ ಹೇಳ್ತೈತೆ, ವೇಷದಲ್ಲಿ ಭಕ್ತನಾದಡೇನು, ವೇಷದಲ್ಲಿ ಮಹೇಶನಾದಡೇನು, ಗುಣವಿಲ್ಲದಕ್ಕನ ಕ್ಷೀರಕ್ಕೂ ತಕ್ರಕ್ಕೂ ಭೇದ ಉಂಟು, ರುಚಿಯಿಂದಲೇ ರೂಪದಿಂದಲೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅವರ ಅಂಕಿತ ನಾಮ. ಏನು ಅರ್ಥ ಹೇಳುತ್ತೆ ಈ ವಚನ ಅಂದರೆ, ನಂತರ ಡಾಕ್ಟರ್ ಗಾದಿಪ್ಪ ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ವಿಜಯನಗರ ಮಹಾವಿದ್ಯಾಲಯ, ಹೊಸಪೇಟೆ ಇವರು ವಿಶೇಷ ಉಪನ್ಯಾಸ ನೀಡಿದರು. ಮಾಜಿ ಪಾಲಿಕೆ ಸದಸ್ಯರಾದ ಬಸವರಾಜ ಮುತ್ತಳ್ಳಿ ಜಯಂತಿಯನ್ನು ಉದ್ದೇಶಿಸಿ ಮಾತನಾಡಿದರು. ಕೇಳಿದ್ರೆ ಸ್ವಲ್ಪ ಕಷ್ಟ ನನ್ನಂತವನಿಗೆ ಎಲ್ಲ ವಿಚಾರಧಾರೆಗಳನ್ನ ಇದೇ ವೇದಿಕೆ ಮೂಲಕ ನಾನು ಹಂಚ್ಕೊಳ್ಳೋಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಆದರೆ ಹಾಗಾದ್ರೆ ಜಯಂತಿಯ ಪ್ರಯೋಜನ ಏನು? ಹೊಸ ವರ್ಷ ಯಾಕೆ ನಾವು, ಅಥವಾ ಈಗ ಪೂಜಾರಿ ಸರ್ ಆಗಲಿ, ಮಂಜುನಾಥಣ್ಣ ಆಗಲಿ, ಅಥವಾ ಇಲ್ಲಿರೋ ಹಿರಿಯ ಮುಖಂಡರೆಲ್ಲರೂ ಸೇರಿ, ಅಥವಾ ಏನು ನಮ್ಮ ನಿರ್ದೇಶಕರ ಸಾರ್ ಆಗಲಿ, ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ಈ ಜಯಂತಿಗಳನ್ನು ಆಚರಣೆ ಮಾಡಬೇಕಾಗಿ? ಪ್ರತಿ ವರ್ಷ ಬೇಕಾ ನಮಗೆ, ಅಥವಾ ಒಂದು ದಿನ ಬೇಕಾ ಜಯಂತಿ? ಇಂದ ಅನೇಕ ತಾತ್ವಿಕ ಪ್ರಶ್ನೆಗಳು ನಮ್ಮ ಮುಂದಿದ್ದಾವೆ. ಕೆಲವು ಸಮುದಾಯಗಳು ಈಗಾಗಲೇ ಜಾತಿಗಾರು ಒಂದು ಜಯಂತಿಯನ್ನು ಮಾಡೋದು ತಪ್ಪು ಅನ್ನುವಂಥ ಮಾತುಗಳನ್ನು ಮಾತಾಡ್ತಿದ್ದಾರೆ. ಅವನು ಬಂದ್ ಮಾಡಿಬಿಡ್ಬೇಕು, ಅವು ಜಾತಿಯನ್ನು ಮತ್ತಷ್ಟು ಪ್ರಬಲಗೊಳಿಸ್ತಾ ಇವೆ ಅಂತ ಹೇಳಿ. ಹಾಗಾದ್ರೆ ಯಾರು, ನನ್ನ ಪ್ರಶ್ನೆ ಇಷ್ಟನೇ, ಇಂಥದ್ದಂತೂ ಬಂದಾಗ ಹಾಗಾದ್ರೆ ಯಾವ ಜಾತಿಯ ಜಯಂತಿಗಳನ್ನು ಮೊದಲು ನಿಂದಿರಿಸಬೇಕು ಅಲ್ವಾ? ಈಗ 60 ವರ್ಷಗಳಿಂದ ಒಂದು ಜನಾಂಗದ ಮೂಲಕ, ಒಬ್ಬ ಶರಣನ ಮೂಲಕ, ಒಬ್ಬ ಇನ್ಯಾವುದೋ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯ ಮೂಲಕ ನನ್ನ ಸಮುದಾಯವನ್ನ, ನನ್ನ ಸಮುದಾಯದ ಅನನ್ಯತೆಯನ್ನ ವಿಸ್ತರಿಸಿಕೊಳ್ಳುವ ಸಂದರ್ಭದಲ್ಲಿ ಬೇರೆ ಸಮುದಾಯಗಳು ಎಚ್ಚರಗೊಳ್ಳಬಾರದು ಅನ್ನುವಂಥ ಮನಸ್ಥಿತಿ ಕೂಡ ನಮ್ಮಲ್ಲಿದೆ ಅಂತ ಹೇಳೋದಕ್ಕೆ ನಾನು ಹೇಳಿದೆ. ಆದರೆ ಇಂಥ ಸಂದರ್ಭದಲ್ಲಿ ಹಾಗಾದರೆ ಜಯಂತಿ ಮೂಲಕ ನಾವು ಮಾಡಬಹುದಾದ ಕೆಲಸ ಕಾರ್ಯಗಳ ಸ್ವರೂಪ ಯಾವ ಬಗೆಯದು? ನಾವೆಲ್ಲ ಸೇರಿ ಸಿದ್ದರಾಮೇಶ್ವರರಿಗೆ ಕೈ ಮುಗಿದು ಅವರ ಏನೋ ಅವ್ರು ಮಾಡಿದ್ರಂತೆ ಅಂತೇಳಿ ನಾನು ಏನೋ ಹೇಳಿದ್ದೀನಿ ಒಂದಿಷ್ಟು, ಅದನ್ನು ಕೇಳಿ ಮನೆಗೆ ಹೋಗ್ಬಿಟ್ರೆ ಸಾಕ? ಅಥವಾ ನಮ್ಮ ಮುಂದಿನ ಪ್ರಯತ್ನಗಳು ನಮ್ಮ ಏನು ಸಿದ್ದರಾಮೇಶ್ವರರ ಜಯಂತಿಯನ್ನು ಒಂದು ಸ್ಫೂರ್ತಿದಾಯಕವಾಗಿಟ್ಕೊಂಡು
ಏನು ಮಾಡಬಹುದಾಗಾದ್ರೆ ಸಮುದಾಯ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕಾ? ಹಾಗಾದ್ರೆ ಶಿಕ್ಷಣ ಅಂತಂದ್ರೆ ಏನು? ಇಂಗ್ಲಿಷ್ ಶಿಕ್ಷಣ ಕಲಿಸ್ಬೇಕಾ, ಕನ್ನಡ ಶಿಕ್ಷಣ ಕಲಿಸ್ಬೇಕಾ ಅಂತ? ಯಾವುದನ್ನು ಕಲಿತೀವಿ ಅಂತಲ್ಲ, ಎಷ್ಟು ಚೆನ್ನಾಗಿ ಕಲಿತೀವಿ ಅನ್ನೋದು ಭಾಳ. ನಂತರ ಶ್ರೀ ಸಿದ್ದರಾಮಯ್ಯವರ ಭವ್ಯ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಲಕ್ಷ್ಮೀ ಸಿಂಗನಕೆರೆ ಸಿದ್ದರಾಮಯ್ಯನವರ ದೇವಸ್ಥಾನಕ್ಕೆ ಅಂತ್ಯವಾಯಿತು. ಇನ್ನು ಅಲ್ಲಿ ಅನ್ನ ಸಂತರ್ಪಣೆ ಕೂಡ ಜರುಗಿತು. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ಗಣೇಶ್ ಮುಧೋಳ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕ ಕುಮಾರ್ ಬೇಕೇರಿ, ಹರೀಶ್ ವಡ್ಡರ್, ಅಖಿಲ ಕರ್ನಾಟಕ ಭೂವಿ ವಡ್ಡರ ಯುವ ಕ್ರಾಂತಿ ರಾಜ್ಯ ಉಪಾಧ್ಯಕ್ಷ ಮಂಜುನಾಥ್ ಹಿರೇಮನಿ, ಆನಂದ್ ವಡ್ಡರ್, ಶ್ರೀ ಸಿದ್ದರಾಮೇಶ್ವರ ಭೂವಿ ವಡ್ಡರ್ ಸಂಘದ ಅಧ್ಯಕ್ಷ ಬಸವರಾಜ್ ರುದ್ರಾಪುರ್, ಮಂಜುನಾಥ್ ಭೂವಿ, ಶ್ರೀನಿವಾಸ್ ಉಣ್ಕಲ್, ಶ್ರೀನಿವಾಸ್ ಅವರಳ್ಳಿ, ಮಂಜುನಾಥ್ ಹಳಿಯಾಳ್, ಅರ್ಜುನ್ ವಡ್ಡರ್, ಮಲ್ಲೇಶ್ ಮುನವಳ್ಳಿ, ನಾಗರಾಜ್ ಹಿರೇಮನಿ, ಯಲ್ಲಪ್ಪ ಬಂಡಿವಡ್ಡರ್, ಸೋಮಣ್ಣ ಬಂಡಿವಡ್ಡರ್, ಗೋವಿಂದ್, ಆನಂದ್ ಯಲ್ಲಪ್ಪ ವಡ್ಡರ್ ಇದ್ದರು. ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನ ತುಳುಚಪ್ಪ ಪೂಜಾರ್, ನಿರೂಪಣೆಯನ್ನ ಆರತಿ ದೇವ್ ಶಿಖಾಮಣಿ ನೆರವೇರಿಸಿದರು.